ಹಲೋ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಹಣ್ಣಿನ ಪರಿಚಯಿಸ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಮಲೆನಾಡವರಿಗೆ ಈ ಹಣ್ಣಿನ ಪರಿಚಯ ಇರ್ಬೋದು, ಎಲ್ಲರೂ ತಿಂದಿರ್ತಾರೆ. ಇವಾಗ ಈ ವೆರೈಟಿ ರಾಶಿ ಕಡಿಮೆ ಆಗಿದೆ. ಮೊದಲೆಲ್ಲ ಎಲ್ಲರ ಮನೆಯಲ್ಲೂ ಈ ವೆರೈಟಿ ಹಣ್ಣು ಇದ್ದಿತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇದು ಒಂಥರ ಜಾಸ್ತಿ ಸ್ವೀಟೆಸ್ಟ್ ಹಣ್ಣು ಅಂತಲೇ ಹೇಳ್ಬೋದು. ತುಂಬ ಸ್ವೀಟ್ ಇರುತ್ತೆ ಸರಿಯಾಗಿ ಹಣ್ಣಾದರೆ. ಹಣ್ಣಾದಾಗ ಈ ಥರ ಲಿಂಬು ಕಲರಲ್ಲಿ ಬರುತ್ತೆ. ಇದು ಸ್ವಲ್ಪ ಕಾಯಿದ್ದಾಗ ಸ್ವಲ್ಪ ಈ ಥರ ಗ್ರೀನ್ ಇರುತ್ತೆ, ಇನ್ನು ಚಿಕ್ಕದಿದ್ದಾಗ ಮತ್ತು ಜಾಸ್ತಿ ಗ್ರೀನ್ ಇರುತ್ತೆ. ಬಟ್ ಈ ಥರ ಕಲರ್ ಬಂದಾಗ ತಿನ್ನೋಕ್ಕೆ ಸೂಪರ್ ಟೇಸ್ಟ್ ಬರುತ್ತೆ. ಸೊ ಇದಕ್ಕೆ ಏನಂತಾರೆ ಅಂದರೆ ಪುಲ್ಲೇರ್ ಹಣ್ಣು ಅಂತ ಅಂತಾರೆ, ಇಂಗ್ಲೀಷಲ್ಲಿ ರೋಸ್ ಆ್ಯಪಲ್ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಇದರಿಂದ ಒಂದು ಫ್ರೆಗ್ನೆನ್ಸ್ ಕೊಡುತ್ತೆ, ರೋಸ್ ಪನ್ನೀರ್ ಅದಕ್ಕೆ ರೋಸ್ ಆ್ಯಪಲ್ ಅಂತ ಹೇಳ್ತಾರೆ. ಇದು ಒಳಗಡೆ ಹೆಂಗಿರುತ್ತೆ ಅಂತ ನಾನು ಇವಾಗ ಕೊಯ್ದುಬಿಟ್ಟು ತೋರಿಸ್ತೀನಿ. ಒಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ ಹಣ್ಣಲ್ಲಿ, ಬೀಜಗಳು ಹಿಂಗಿರುತ್ತೆ. ಫುಲ್ ಹಣ್ಣಾದ್ಮೇಲೆ ಈ ಬೀಜ ಇದನ್ನ ಬಿಟ್ಬಿಟ್ಟು ಒಳಗಡೆ ಶೇಕ್ ಆಗುತ್ತೆ, ಟಕ್ಕಂತ ಸೌಂಡ್ ಬರುತ್ತೆ. ಬಟ್ ಇದು ಫುಲ್ ಹಣ್ಣಾಗಿರಲಿಲ್ಲ, ಸ್ವಲ್ಪ ಇನ್ನೊಂದು 2 ದಿನ ಇದ್ದರೆ ಫುಲ್ ಹಣ್ಣಾಗಿರೋದು. ಬಟ್ ಸ್ವೀಟ್ ಆಗಿದೆ ಸ್ವಲ್ಪ. ಬಟ್ ಫುಲ್ ಹಣ್ಣಾದ್ಮೇಲೆ ಸಖತ್ ಸ್ವೀಟ್ ಇರುತ್ತೆ. ಬಟ್ ಕೆಲವು ಹಣ್ಣಲ್ಲಿ ಜಾಸ್ತಿ ಹಣ್ಣಾದರೆ ಒಳಗಡೆ ಸ್ವಲ್ಪ ಡಾರ್ಕ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರಲ್ಲ. ಬಟ್ ಇದು ಸರಿಯಾಗಿ ಕರೆಕ್ಟಾಗಿ ಚೆನ್ನಾಗಿದೆ. 1 ವಾರ ಅಂದರೆ ನಿಮಗೆ ವರ್ಷದಲ್ಲಿ 2 ಸಲ